ಕೊಲೆ ಕೇಸಲ್ಲಿ ಜೀವಾವಧಿ ಶಿಕ್ಷೆಗೊಳಗಾಗಿರೋ ವಿನಯ್ ಕುಲಕರ್ಣಿ ಜೈಲಲ್ಲಿ ಕಣ್ಣೀರಿಡ್ತಿದ್ದಾರೆ. ಊಟ ತಿಂಡಿ ಬಿಟ್ಟು ಮೌನಕ್ಕೆ ಜಾರಿದ್ದಾರೆ. ಇನ್ನೊಂದೆಡೆ ವಿನಯ್ ಟೀಮ್ ಹೈಕೋರ್ಟ್ ಮೆಟ್ಟಿಲೇರೋಕೆ ಸಜ್ಜಾಗ್ತಿದೆ. ಕ್ವಾರಂಟೈನ್ ಸೆಲ್ ಸೇರಿದ ಕುಲಕರ್ಣಿ ಅಂಡ್ ಗ್ಯಾಂಗ್ ಜೈಲು ಸೇರುತ್ತಿದ್ದಂತೆ ಊಟ ನಿದ್ದೆ ಮಾಡದೆ ಕಣ್ಣೀರು. ಜನನಾಯಕ ಅನ್ನೋ ಪಟ್ಟ, ಶಾಸಕ ಅನ್ನೋ ಅಧಿಕಾರ, ಕೋಟಿ ಕೋಟಿ ಹಣ, ಕಾಲಿಗೊಂದು ಕೈಗೊಂದು ಆಳು, ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನ ಕಣ್ಮುಂದೆ ತಂದು ನಿಲ್ಲಿಸೋ ತಾಕತ್ತಿತ್ತು. ಆದ್ರೆ ಶನಿ ಹೆಗಲೇರಿ ನಿಲ್ತಾ ಇದ್ದಂತೆ ಸುಖದ ಸುಪ್ಪತ್ತಿಗೆ ಅನ್ನೋದು ಕನಸಾಗಿ ಹೋಗಿದೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ವಿನಯ್ ಕುಲಕರ್ಣಿ ಅಕ್ಷರಶಃ ವನವಾಸ ಶುರು ಮಾಡಿದ್ದಾರೆ. ಜೀವಾವಧಿ ಶಿಕ್ಷೆಗೆ ಗುರಿಯಾಗ್ತಾ ಇದ್ದಂತೆ ಕಣ್ಣೀರ ರಾತ್ರಿ ಪ್ರಾರಂಭಿಸಿದ್ದಾರೆ. ವಿನಯ್ ಕುಲಕರ್ಣಿ ಇಂಥದ್ದೊಂದು ಕ್ಷಣವನ್ನ ಕನಸು ಮನಸ್ಸಲ್ಲೂ ಯೋಚಿಸಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಗ್ರಹಚಾರ ಅನ್ನೋದು ಉರುಳಾಗಿ ಕಾಡೋದಕ್ಕೆ ಶುರುವಾಗಿದೆ. ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ಕುಲಕರ್ಣಿ ಜೊತೆಗೆ 17 ಮಂದಿಯನ್ನ ಅಪರಾಧಿಯನ್ನಾಗಿ ಕೂರಿಸಲಾಗಿದೆ. 16 ಮಂದಿಗೆ ಜೀವಾವಧಿ ಶಿಕ್ಷೆ ಆದ್ರೆ ಓರ್ವ ಅಪರಾಧಿಗೆ ಮಾತ್ರ 7 ವರ್ಷ ನರಕವಾಸ ಅನುಭವಿಸಬೇಕು. ಕೋರ್ಟ್ನ ಈ ತೀರ್ಪು ಹೊರಬೀಳ್ತಾ ಇದ್ದಂತೆಯೇ ಎಲ್ಲ 17 ಅಪರಾಧಿಗಳು ಕ್ವಾರಂಟೈನ್ ಸೆಲ್ನ ಡಿ ಬ್ಲಾಕ್ ಬ್ಯಾರಕ್ ಸೇರ್ಕೊಂಡಿದ್ದಾರೆ. ಕುಲಕರ್ಣಿಗೆ ತಾತ್ಕಾಲಿಕವಾಗಿ 3476 ಯುಟಿಪಿ ನಂಬರ್ ನೀಡಲಾಗಿದೆ. ಸಿಟಿಪಿ ನಂಬರ್ ನೀಡಿದ ಬಳಿಕ 10 ದಿನದ ನಂತರ ಬೇರೆ ಸೆಲ್ಗೆ ರವಾನಿಸಲಿದ್ದಾರೆ. ದರ್ಶನ್ ಹತ್ತಿರದ ಸೆಲ್ನಲ್ಲೇ ಕುಲಕರ್ಣಿ ಗ್ಯಾಂಗ್. ಎಂಥ ಕಾಕತಾಳೀಯ ನೋಡಿ. ದರ್ಶನ್ ಹಾಗೂ ವಿನಯ್ ಕುಲಕರ್ಣಿ ತುಂಬಾ ಆಪ್ತ ಸ್ನೇಹಿತರು. ಹಲವು ಬಾರಿ ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ರು. ಆದ್ರೀಗ ಇಬ್ಬರು ಒಂದೇ ಜೈಲಿನಲ್ಲಿರುವಂತಾಗಿದೆ. ಇಬ್ಬರದ್ದು ಕೂಡ ಕೊಲೆ ಕೇಸ್. ದರ್ಶನ್ ಇರೋ ಸೆಲ್ನ ಸ್ವಲ್ಪ ದೂರದಲ್ಲೇ ಕುಲಕರ್ಣಿ ಲಾಕ್ ಆಗಿದ್ದಾರೆ. ನಿನ್ನೆ ಜೈಲು ಸೇರುತ್ತಾ ಇದ್ದಂತೆ ವಿನಯ್ ಕುಲಕರ್ಣಿ ಕಣ್ಣೀರಿಟ್ಟಿದ್ದಾರೆ. ಎಲ್ಲ ಅಪರಾಧಿಗಳು ನಿನ್ನೆ ಊಟ ಮಾಡದೆ ಕಾಲ ಕಳೆದಿದ್ದಾರೆ. ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆ. ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೊಳಗಾಗಿರೋ ವಿನಯ್ ಕುಲಕರ್ಣಿಗೆ ಶಾಸಕ ಸ್ಥಾನದ ಅನರ್ಹ ಭೀತಿಯು ಕಾಡೋದಕ್ಕೆ ಶುರುವಾಗಿದೆ. ಕೋರ್ಟ್ ಆರ್ಡರ್ ಕಾಪಿ ಸ್ಪೀಕರ್ ಕಚೇರಿ ತಲುಪಲಿದ್ದು ಆದೇಶದ ಕಾಪಿ ಸಿಗುತ್ತಿದ್ದಂತೆ ಶಾಸಕ ಸ್ಥಾನ ಅನರ್ಹವಾಗಲಿದೆ. ಹೀಗಾಗಿ ಇದಕ್ಕಿರೋ ಪರಿಹಾರ ಅಂದ್ರೆ 1 ತಿಂಗಳೊಳಗೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಜೀವಾವಧಿ ಶಿಕ್ಷೆಯ ಆದೇಶಕ್ಕೆ ಸ್ಟೇ ತರಬೇಕಿದೆ. ತಡೆ ತಂದರಷ್ಟೇ ಶಾಸಕ ಸ್ಥಾನ ಉಳಿಯಲಿದೆ. ಇಲ್ಲವಾದಲ್ಲಿ ಶಾಸಕ ಸ್ಥಾನದಿಂದ ಅನರ್ಹಗೊಳ್ಳಲಿದ್ದಾರೆ. ಹೀಗಾಗಿ ಹಿರಿಯ ವಕೀಲರು ಹಾಗೂ ಆಪ್ತರ ಜೊತೆಗೆ ವಿನಯ್ ಕುಲಕರ್ಣಿ ಚರ್ಚೆ ನಡೆಸಿದ್ದಾರಂತೆ. ಯಾವಾಗ ಕುಲಕರ್ಣಿ ಜೈಲು ಸೇರಿದ್ರೋ ರಾಜಕೀಯ ಜಿದ್ದಾಜಿದ್ದಿ ಶುರುವಾಗಿದೆ. ಕುಲಕರ್ಣಿ ವಿಷಯಕ್ಕೆ ಮಾತನಾಡಿದ್ದ ಡಿಕೆ ಶಿವಕುಮಾರ್ ಬಿ ರಿಪೋರ್ಟ್ ಸಲ್ಲಿಸುವಾಗಲೇ ಕುಲಕರ್ಣಿ ಮೇಲೆ ಒಳಸಂಚು ರೂಪಿಸಿ ಸಿಲುಕಿಸಿದ್ರು ಅಂತ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಕಾಂಗ್ರೆಸ್ನವರು ಏನೇ ಮಾಡಿದ್ರೂ ತಪ್ಪಿಲ್ಲ, ಬಿಜೆಪಿಯವರು ಮಾತ್ರ ಅವರಿಗೆ ತಪ್ಪಾಗಿ ಕಾಣಿಸುತ್ತೆ ಅಂತ ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ ಅವ್ರು ಯಾರು ಮಾಡಿದ್ರು ಅದು ತಪ್ಪಲ್ಲ, ಬಿಜೆಪಿ ಅವ್ರು ಮಾಡಿದ್ರೆ ತಪ್ಪು ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಅವ್ರಿಗೆ. ಅದರಿಂದ ಅವರನ್ನ, ಯಾಕೆಂದ್ರೆ ಅವರು ಮುಖ್ಯಮಂತ್ರಿ ಆಗಬೇಕು, ಅದಕ್ಕೆ ಎಲ್ಲ MLAಗಳ ಸಹಕಾರ ಬೇಕು. ಅದಕ್ಕೆ ಎಲ್ಲ ಆ ಸಹಕಾರಕ್ಕೋಸ್ಕರ ಅವರು ಎಲ್ಲರನ್ನೂ ಓಲೈಸುವಂತ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನ್ಯಾಯದ ತೀರ್ಮಾನ, ಇದು ಬಿಜೆಪಿ ತೀರ್ಮಾನ ಅಲ್ಲ, ಕಾಂಗ್ರೆಸ್ ತೀರ್ಮಾನ ಅಲ್ಲ. ಒಟ್ನಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿದ್ದ ಕುಲಕರ್ಣಿಗೆ ಕಣ್ಣೀರ ದಿನಗಳು ಶುರುವಾಗಿವೆ. ಕೊಲೆ ಕೇಸ್ನಲ್ಲಿ ನರಕ ಅನುಭವಿಸುವಂತಾಗಿದೆ. ಗಂಗಾಧರ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.